ಇವತ್ತಿನ ಪ್ರೈಮ್ ನ್ಯೂಸ್. ನಾನು ಶಶಿಧರ್ ಭಟ್. ನೀವು ನೋಡ್ತಾ ಇರುವುದು ಸುದ್ದಿ ವಾಹಿನಿಯ ಡಿಜಿಟಲ್ ವಾಹಿನಿ. ಸೊ ಇವತ್ತು ಕೂಡ 3 ಪ್ರಮುಖ ಸುದ್ದಿಗಳ ಬಗ್ಗೆ ನಾನು ಮಾತನಾಡಬೇಕು ಅಂದ್ಕೊಂಡಿದ್ದೆ. ಆ ಬೆಳಗಿನಂತೆಯೇ 2 ಪ್ರಮುಖ ಸುದ್ದಿಗಳು ಇರೋದ್ರಿಂದ ಏನಾಗುತ್ತೆ ಅಂತಂದರೆ ನನಗೆ ಸಮಯ ಇದಾಗುತ್ತೆ. ಮೋಸ್ಟ್ಲಿ ನಾನು 2 ಸುದ್ದಿಯನ್ನು ಕವರ್ ಮಾಡ್ಬೋದು. ಹಾಗೆಯೇ ಪ್ರಾರಂಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ನೀವು ನನ್ನನ್ನು ಪ್ರೀತಿಸುವ ಜನ, ನೀವು ನನಗೆ ಬೆಂಬಲವನ್ನು ಕೊಡ್ತಾ ಇದ್ದೀರಿ. ನಿಮ್ಮ ಬೆಂಬಲದಿಂದನೇ ಈ ಡಿಜಿಟಲ್ ವಾಹಿನಿಯನ್ನು ಮುಂದುವರಿಸುವುದಕ್ಕೆ ನನಗೆ ಸಾಧ್ಯ ಆಗಿದೆ. ಆದ್ದರಿಂದ ಕರ್ನಾಟಕದ ಜನ ಏನಿದ್ದಾರೆ, ನನ್ನನ್ನು ಪ್ರೀತಿಸುವ ಜನ, ಅವರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಮನವಿ ಮಾಡ್ತಿದ್ದೀನಿ, ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಪೋರ್ಟ್ ಮಾಡಿ. ಓಕೆ, ಇವತ್ತಿನ ಸುದ್ದಿಗೆ ಬರ್ತೀನಿ. ಮೊದಲು ಕಾಂಗ್ರೆಸ್ನ ಸಮಾವೇಶ, ಅದು ಸಂಕಲ್ಪ ಸಮಾವೇಶನೋ ಚಿಂತನ ಸಮಾವೇಶನೋ ವಾಟ್ ಎವರ್ ಇಟ್ ಮೇ ಬಿ, ಇದು ಈ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತೀನಿ. ಇದರ ಫಲಶ್ರುತಿ ಏನು? ಈ ಸಮಾವೇಶದಿಂದ ಕಾಂಗ್ರೆಸ್ ಸಂಘಟನೆಯನ್ನ ಬಲಪಡಿಸುವುದಕ್ಕೆ ಸಾಧ್ಯ ಆಗುತ್ತಾ? ಅದ್ರ ಬಗ್ಗೆ ಮಾತಾಡ್ತೀನಿ. ಎರಡನೇದು, ನಾನು ನಿನ್ನೆ ಹೇಳಿದ್ದೆ, ಈ ಪಠ್ಯ ಪುಸ್ತಕಗಳ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳಿಗೆ ಇವತ್ತೊಂದು ವರದಿಯನ್ನ ಸಲ್ಲಿಸ್ತಾರೆ ಅಂತ. ಈ ಸಂಜೆ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ವರದಿಯನ್ನ ಸಲ್ಲಿಸಿದ್ರು. ಆ ವರದಿಯಲ್ಲಿ ಏನಿದೆ ಅನ್ನೋ ವಿವರಗಳು ಇನ್ನೂ ಸಂಪೂರ್ಣ ಬಹಿರಂಗ ಆಗಿಲ್ಲ. ಅದು ಏನಾಗುತ್ತೆ, ಏನಿದೆ ಅನ್ನೋದು ನನಗೆ ಗೊತ್ತು. ಹಾಗೆಯೇ ಈ ಶಿಕ್ಷಣ ಸಚಿವ ನಾಗೇಶ್ ಅವರ ತಿಪ್ಟೂರು ಮನೆಯ ಎದುರು ಏನು ಪ್ರತಿಭಟನೆ ನಡೀತು, ಅದಕ್ಕೆ ಬೇರೆ ಬೇರೆ ರಾಜಕೀಯ ಆ್ಯಂಗಲ್ಗಳನ್ನು ಕೊಡೋದು ಪ್ರಾರಂಭ ಮಾಡಿದ್ದಾರೆ. ಹಾಗಿದ್ರೆ ಪ್ರತಿಭಟನೆ ಮಾಡಬಾರ್ದ? ಸೊ ಅದಕ್ಕೆ ಕಾಂಗ್ರೆಸ್ ಜೊತೆ ಜೋಡಿಸಲಾಗ್ತಾ ಇದೆ. ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಈಗ ಮೊದಲ ಸುದ್ದಿ ಅಂತ ನೋಡೋಣ, ಈ ಕಾಂಗ್ರೆಸ್ ಸಮಾವೇಶಕ್ಕೆ ಸಂಬಂಧಪಟ್ಟ ಈ 2 ದಿನಗಳ ಸಮಾವೇಶ ಏನಿತ್ತು, ಇದು ಎಷ್ಟರ ಮಟ್ಟಿಗೆ ಫಲಪ್ರದ? ಇದು ನನ್ನ ಮುಂದಿರುವ ಪ್ರಶ್ನೆ. ಕಾಂಗ್ರೆಸ್ ಅದೊಂದು ಮಾಸ್ ಪಾರ್ಟಿ. ಇಂತಹ ಮಾಸ್ ಪಾರ್ಟಿಗಳೇನಿರ್ತವೆ, ಅವರು ಶಿಸ್ತು ಕಲಿಸುವುದು ಯಾವಾಗಲೂ ಕಷ್ಟ, ಶಿಸ್ತಿರಲ್ಲ. ಕೇಡರ್ ಬೇಸ್ಡ್ ಪಾರ್ಟಿಗೆ ಒಂದು ಶಿಸ್ತಿರುತ್ತೆ. ಬಿಜೆಪಿ ಇಸ್ ಎ ಕೇಡರ್ ಬೇಸ್ಡ್ ಪಾರ್ಟಿ. ಒಂದು ಮಾಸ್ ಬೇಸ್ಡ್ ಪಾರ್ಟಿಯನ್ನ ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ಬದಲಿಸುವುದು ಅಷ್ಟು ಸುಲಭವಾದದ್ದಲ್ಲ. ಆ ಕೆಲಸವನ್ನ ಈಗ ಕಾಂಗ್ರೆಸ್ ಕೈ ಎತ್ಕೊಂಡಿದೆ. ಈಗ ಗೊತ್ತಿದೆ, ನೀವು ಕೇಡರ್ ಬೇಸ್ಡ್ ಪಕ್ಷದ ಒಂದು ಸ್ಟ್ರೆಂತ್ ಇರುತ್ತಲ್ಲ, ಅದೇನು ಅಂತ. ಸೊ ಈ ಮಾಸ್ ಬೇಸ್ಡ್ ಪಾರ್ಟಿ ಹೇಗಿರುತ್ತೆ ಅನ್ನೋದನ್ನ ತಾವು ತಿಳ್ಕೊಂಡ್ರೆ ಒಳ್ಳೆಯದು ಅಂತ. ಸೊ ಮೊದಲನೇದಾಗಿ, ಕಾಂಗ್ರೆಸ್ ಒಂದು ಕಾಲದಲ್ಲಿ ಅದು ಮಾಸ್ ಬೇಸ್ಡ್ ಪಾರ್ಟಿ ಆಗಿತ್ತು. ಅದು ಕಾಂಗ್ರೆಸ್ ಆಂದೋಲನ ಏನಿತ್ತು, ಸ್ವಾತಂತ್ರ್ಯ ಚಳವಳಿ ಅಂತ ನಾವು ಕರಿತಿದ್ದೀವಲ್ವ, ಆ ಆಂದೋಲನದ ಸಂದರ್ಭದಲ್ಲಿ ಅದು ಮಾಸ್ ಪಾರ್ಟಿ ಆಗಿತ್ತು. ಆದರೆ ಕಾಲಕ್ರಮದಲ್ಲಿ ಸುಮಾರು ನನಗೆ 70ರ ದಶಕ ಅಂತ ಅನಿಸುತ್ತೆ, ಕಾಂಗ್ರೆಸ್ ಬದಲಾಯಿತು. ಅದು ಮಾಸ್ ಬೇಸ್ಡ್ ಪಾರ್ಟಿಯಾಗಿ ಬದಲಾಗೋಯ್ತು. ಅದರ ಕೇಡರ್ಗಳನ್ನ, ಆ ಕೇಡರ್ ಇರಲಿ. ಚಳವಳಿಯ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಆ ಕೇಡರ್ ಇತ್ತು ಅಂದರೆ, ಪ್ರತಿ ಗ್ರಾಮಾಂತರ ಪ್ರದೇಶದಲ್ಲಿ ಕಮಿಟೆಡ್ ವರ್ಕರ್ಸ್ ಇರಬೇಕು ಒಂದು ಪಕ್ಷಕ್ಕೆ. ಅದು ಮಾಸ್ ಬೇಸ್ಡ್ ಪಾರ್ಟಿ. ನಾನು ಭಾಳ ಸಂದರ್ಭದಲ್ಲಿ ಹೇಳ್ತಿರ್ತೀನಿ, ಮಾಸ್ ಬೇಸ್ಡ್ ಪಾರ್ಟಿ ಅಂದರೆ ಒಂದು ಜಾತ್ರೆ ಇದ್ದಾಗ. ಆ ಜಾತ್ರೆಗೆ ಜನಗಳು ಬರ್ತಾನೆ ಇರ್ತಾರೆ. ಬಂದವರಿಗೆಲ್ಲ ಜಾತ್ರೆ ಗರ್ಭಗುಡಿ ಒಳಗಡೆ ಪ್ರವೇಶ ಇರಲ್ಲ ದೇವ್ರು ನೋಡೋದಕ್ಕೆ ಅಲ್ವಾ. ನೀವು ಯಾರು ಬಲವಾಗಿದ್ದಾರೆ, ಇನ್ಫ್ಲೂಯೆನ್ಸ್ ಇದೆ, ಕಾಸಿದೆ, ಅವ್ರಿಗೆ ಗರ್ಭಗುಡಿ ಒಳಗೆ ಬಹುಬೇಗ ಪ್ರವೇಶ ಸಿಗ್ಬಿಡುತ್ತೆ. ಅವರು ಗರ್ಭಗುಡಿಯ ಒಳಗೆ ಹೋಗ್ತಾರೆ, ದೇವ್ರ ಪೂಜೆ ಮಾಡ್ತಾರೆ. ಉಳಿದ ಜನ ಏನು ಮಾಡ್ತಾರೆ, ಬೆಂಡು ಬತ್ತಾಸ್ ಗೊತ್ತಾ ಜಾತ್ರೆಯಲ್ಲಿ, ಕೆಲವರು ಈ ಬೆಂಡು ಬತ್ತಾಸ್ ಖರೀದಿ ಮಾಡ್ತಾರೆ. ಕೆಲವರು ಅಲ್ಲಿ ಮಕ್ಕಳ ಆಟಿಗೆ ಇಟ್ಟಿರ್ತಾರೆ ನೋಡಿ ಅಲ್ವಾ, ಈ ತಿರುಗೋದು ಅದು ಇದು ಇಂಥದ್ದೆಲ್ಲ ಇರ್ತವೆ ಜಾತ್ರೆಗಳಲ್ಲಿ. ಜಾತ್ರೆ ನೋಡಿದವ್ರಿಗೆ, ಗ್ರಾಮಾಂತರ ಪ್ರದೇಶದಿಂದ ಬಂದವ್ರಿಗೆ ಇದೆಲ್ಲ ಗೊತ್ತಿರುತ್ತೆ. ಸೊ ಯಾರು ಉಳಿದವರೆಲ್ಲ ಈ ಕೆಲಸ ಮಾಡಿ ಹೋಗ್ತಾರೆ. ಕೆಲವರು ಬಲೂನ್ ತಗೋತಾರೆ, ಕೆಲವರು ಬೆಂಡು ಬತ್ತಾಸು ತಗೋತಾರೆ, ಎಂಜಾಯ್ ಮಾಡ್ತಾರೆ. ಆದ್ರೆ ಗರ್ಭಗುಡಿ ಒಳಗೆ ಹೋಗಲ್ಲ. ಕಾಂಗ್ರೆಸ್ ಈ ರೀತಿಯ ಒಂದು ಜಾತ್ರೆಯಾಗಿ ಪರಿವರ್ತನೆ ಆದದ್ದು. ಜಾತ್ರೆಗೆ ಒಂದು ಶಿಸ್ತಿರಲ್ಲ. ಶಿಸ್ತಿದ್ರೆ ಅದು ಜಾತ್ರೆ ಅಲ್ವೇ, ಶಿಸ್ತಿದ್ರೆ ಅದು ಬೇರೆ. ಆದರೆ ಕಾಂಗ್ರೆಸ್ ಈ ಒಂದು ಜಾತ್ರೆಯಾಗಿ ಪರಿವರ್ತನೆ ಆಯ್ತಲ್ವಾ, ಆಗ ಅದು ತನ್ನ ಬದ್ಧತೆ ಇರುವ ಕಾರ್ಯಕರ್ತರನ್ನ ಕಳ್ಕೊಂಡು, ಯಾರಿಗೆ ಅಧಿಕಾರ ಬೇಕೋ ಅವ್ರು ಕಾಂಗ್ರೆಸ್ನ ಒಳಗಡೆ ಬಂದರು. ಅಧಿಕಾರಕ್ಕಾಗಿ ಹಣ ಇರುವವರು ಬಂದರು, ಬೇರೆ ಬೇರೆ ಲಾಬಿ ಜನಗಳು ಬಂದರು. ಒಳಗಡೆ ಕಾಂಗ್ರೆಸ್ ಕುಸಿತಾ ಇತ್ತು, ಒಳಗಡೆ ಕಾಂಗ್ರೆಸ್ ನಾಶ ಆಗ್ತಾ ಇತ್ತು. ಇದು ಸುಮಾರು 80ರ ದಶಕದಲ್ಲಿ ಪ್ರಾರಂಭ ಆಯಿತು ಅಂತ ನಾನು ಬಂದೆ. 80ರ ದಶಕದ ನಂತರ ಕಾಂಗ್ರೆಸ್ ಸಾವಕಾಶವಾಗಿ ನಾಶ ಆಗೋಯ್ತು. ಆ ಕಾಂಗ್ರೆಸ್ ಇರುವ ರೋಗ ಯಾವುದು ಅನ್ನುವುದನ್ನೇ ಕಾಂಗ್ರೆಸ್ ನಾಯಕತ್ವಕ್ಕೆ ಅರ್ಥ ಆಗಿಲ್ಲ. ಈಗ ರೋಗ ಪತ್ತೆಯ ಕೆಲಸ ನಡೀತಾ ಇದೆ ಅಂತ ರೋಗ ಪತ್ತೆಯಾಗಿದೆ.
ಅದಕ್ಕೆ ಏನು ಪರಿಹಾರ ಭಾರತೀಯ ಜನತಾ ಪಕ್ಷವನ್ನು ಅಂದರೆ ಒಂದು ಕೇಡರ್ ಬೇಸ್ಡ್ ಪಾರ್ಟಿಯನ್ನು ಎದುರಿಸುವುದಕ್ಕೆ ಇನ್ನೊಂದು ಕೇಡರ್ ಬೇಸ್ಡ್ ಪಾರ್ಟಿನೇ ಬೇಕು. ಕೇಡರ್ಗಳನ್ನು ಸಿದ್ಧಗೊಳಿಸಬೇಕಾಗುತ್ತೆ, ಅವ್ರನ್ನ ತಯಾರು ಮಾಡಬೇಕಾಗುತ್ತೆ. ಒಮ್ಮೆಲೆ ಕೇಡರ್ದಲ್ಲಿ ಕಾರ್ಯಕರ್ತರು ಮುಟ್ಟು ಬಿಡಲ್ಲ, ಅವರನ್ನು ಸಿದ್ಧಗೊಳಿಸ್ತಾ ಹೋಗಬೇಕು. ಒಂದು, ಅವರ ಮನಸ್ಸಿನ ಒಳಗಡೆ ನೀವು ತಾತ್ವಿಕತೆಯನ್ನು ತುಂಬಬೇಕು. ಈ ಪಕ್ಷ ಇರುವುದು ಯಾಕೆ, ಈ ಪಕ್ಷ ಯಾಕೆ ಇರಬೇಕು, ಆ ಪಕ್ಷ ರಿಪ್ರೆಸೆಂಟ್ ಮಾಡುವ ವ್ಯಾಲ್ಯೂಗಳು, ಮೌಲ್ಯಗಳು ಯಾವುದು, ಅದನ್ನ ಹೇಳಿ ತುಂಬಬೇಕು. ಈ ಬಹುತೇಕ ಸಂದರ್ಭ ನಾನು ಹೇಳ್ತೇನೆ, ಕಾಂಗ್ರೆಸ್ ಇಸ್ ಎ ಸೆಕ್ಯುಲರ್ ಪಾರ್ಟಿ ಬಟ್ ನಾಟ್ ಇಟ್ಸ್ ಲೀಡರ್ಸ್. ಗೊತ್ತಾಯ್ತಲ್ವಾ? ಕಾಂಗ್ರೆಸ್ಸು ಧರ್ಮನಿರಪೇಕ್ಷ ಪಕ್ಷ, ಆದರೆ ಅವರ ನಾಯಕರು ಅಲ್ಲ. ಯಾಕಂದ್ರೆ ಅವ್ರ ತಾತ್ವಿಕತೆ ಇಲ್ಲ, ಅವ್ರು ಕೇಡರಿಂದ ಬಂದಿಲ್ಲ. ನೀವು ಕೇಡರಿಂದ ಬಂದಿರೋದು ಬೇರೆ. ಬಿಜೆಪಿ ಇಸ್ ಎ ಕೇಡರ್ ಬೇಸ್ಡ್ ಪಾರ್ಟಿ. ಅದಕ್ಕಾಗಿ ಬಿಜೆಪಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಹಿಡಿದು ಪ್ರಧಾನಿಯವರೆಗೆ ಪಕ್ಷದ ಅಧ್ಯಕ್ಷರಂತ ಒಂದೇ ರೀತಿ ಮಾತಾಡ್ತಾರೆ. ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಸ್ಪಷ್ಟತೆ ಇದೆ ಒಳಗಡೆ, ನಮ್ಮ ಎಜೆಂಡಾ ಏನು, ವಾಟ್ ವಿಲ್ ಹ್ಯಾವ್ ಟು ಗೋ ಟು ಡೂ, ನಾವೇನು ಮಾಡಬೇಕು ಅದನ್ನು ಅವರ ತಲೆಯಲ್ಲಿ ತುಂಬಲಾಗ್ತದೆ. ಬಟ್ ಈಗ ಸ್ವಲ್ಪ ಕಲುಷಿತಗೊಳ್ತಾ ಇದೆ. ಅಂದರೆ ಕೇಡರ್ ಬೇಸ್ಡ್ ಪಾರ್ಟಿಯಾದಂಥ ಬಿಜೆಪಿ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಮಾಸ್ ಪಾರ್ಟಿಯ ಲಕ್ಷ್ಯಗಳಂತ. ಯಾಕಂದರೆ ಕಾಂಗ್ರೆಸ್ಸಿಂದ ಬೇರೆ ಬೇರೆ ಪಕ್ಷದಿಂದ ಬಂದ ನಾಯಕರಿದ್ದಾರೆ, ಅವ್ರು ಯಾವ ಬದ್ಧತೆ ಇದ್ದವರು, ಅಧಿಕಾರಕ್ಕೆ ಬಂದವರು, ಅವರು ಆ ಪಕ್ಷದ ಮೂಲ ಗುಣಧರ್ಮ ಇರುತ್ತಲ್ಲ, ಆ ಗುಣಧರ್ಮ ಇದೆಯಲ್ಲ, ಅದನ್ನ ಸ್ವಲ್ಪ ಮಟ್ಟಿಗೆ ಶಿಥಿಲಗೊಳಿಸ್ತಾರೆ. ಆ ಕೆಲಸ ಬಿಜೆಪಿಯಲ್ಲಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಏನಾಗ್ತಾ ಗೊತ್ತಿಲ್ಲ. ಎಸ್, ಐ ಕಮಿಂಗ್ ಬ್ಯಾಕ್ ಟು ದಿಸ್ ಕಾಂಗ್ರೆಸ್ ಇಶ್ಯೂ. ಸೊ ಈ ಒಂದು ಸಮಾವೇಶನೋ ಶಿಬಿರನೋ ಏನಿದೆ, ಇದರ ಫಲಶ್ರುತಿ ಏನು ಅಂತ ನನಗೆ ಕಾಣುವ ಹಾಗೆ ಬಹಳ ಮುಖ್ಯವಾದ ಫಲಶ್ರುತಿ ಏನು ಗೊತ್ತಾ, ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರ ನಡುವೆ ಒಂದು ಹೊಂದಾಣಿಕೆ ಆದದ್ದು. ಶಿಬಿರ ನಡೀತಾ ಇದ್ದಾಗಲೇ ನಾನು ನಿನ್ನೂ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ. ಸುರ್ಜೇವಾಲಾ, ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಒಂದು ಸಭೆಯನ್ನು ನಡೆಸಿದರು. ಈ ಸಭೆ ನಡೆಸಿದ ಮೇಲೆ ಇಲ್ಲಿ ಶಿಬಿರ ನಡೀತಾನೆ ಇತ್ತು. ಡಿ ಕೆ ಮತ್ತು ಸಿದ್ದರಾಮಯ್ಯ ಒಂದು ಖಾಸಗಿ ಕಾರ್ನಲ್ಲಿ ಹತ್ಬಿಟ್ಟು ಎಲ್ಲೋ ಹೊರಟೋಗ್ಬಿಟ್ರು. ಅವ್ರು ಎಲ್ಲಿ ಹೋದ್ರು, ಏನು ಚರ್ಚೆ ಮಾಡಿದ್ರು ಗೊತ್ತಿಲ್ಲ. ಬಟ್ ಅಲ್ಲದು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲಾಗಿದೆ ಅಂತ ನನಗನ್ಸುತ್ತೆ. ಅದೇ ಇಡೀ ಈ ಶಿಬಿರದ ಫಲಶ್ರುತಿ ಅಂತ ನಾನು. ಯಾಕೆಂದರೆ ಇವತ್ತು ಈ ಸಂಜೆ ಕಾಂಗ್ರೆಸ್ ನಾಯಕರ ಈ ಸಮಾರೋಪದ ನಂತರ ಒಂದು ಪತ್ರಿಕಾಗೋಷ್ಠಿ ನಡೆಯಿತು. ಆ ಪತ್ರಿಕಾಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ರು, ಅದು ಬಹಳ ಮುಖ್ಯವಾದ್ದು. ಮತ್ತು ಇಡೀ ಈ ಶಿಬಿರ ಯಾವ ತೀರ್ಮಾನವನ್ನು ತೆಗೆದುಕೊಂಡಿದೆ ಅನ್ನೋದು ಡಿ ಕೆ ಅವರ ಮಾತು ಸ್ಪಷ್ಟಪಡಿಸುತ್ತೆ. ಅದೇನು? ಎಸ್, ಅವ್ರು ಹೇಳಿದ್ರು, ಮುಂದಿನ ಚುನಾವಣೆಯಿಂದ ಏನಿದೆ ಅದನ್ನು ನಾವು ಸಾಮೂಹಿಕ ನಾಯಕತ್ವದಲ್ಲಿ ಎದುರಿಸುತ್ತೇವೆ. ಅದರ ಅರ್ಥ ಇಷ್ಟೇ, ಯಾವೊಬ್ಬ ನಾಯಕನು ನಾನೀಗ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ಕೊಂಡು ಹೋಗೋಕ್ಕಾಗಲ್ಲ, ಯಾವನೊಬ್ಬನು ಲೀಡರ್ ಇಲ್ಲ. ಯಾಕಂದರೆ ಈಗಾಗಲೇ ಡಿ ಕೆ ಬೆಂಬಲಿಗರು ಡಿ ಕೆ ಮುಂದಿನ ಮುಖ್ಯಮಂತ್ರಿ ಅಂತ, ಸಿದ್ದರಾಮಯ್ಯನವ್ರ ಬೆಂಬಲಿಗರು ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿ. ಇತ್ತೀಚೆಗೆ ಭೈರತಿ ಸುರೇಶ್ ಅವರು ಒಂದು ಮಾತನ್ನು 2 ದಿನಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು. ಅವ್ರು ಹೇಳಿದ್ದೇನು, ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಲ್ಲ, ಆದರೆ ನಮಗಿದೆ, ನಿಮಗಿದೆ ಅಲ್ವಾ ಅಂದ್ರೆ. ಅವರು ಹೌದು, ಸಿದ್ದರಾಮಯ್ಯನವ್ರ ಬೆಂಬಲಿಗರಿದ್ರು. ಇದು ಎಲ್ಲ ಕಡೆ ನಡೀತಾ ಇತ್ತು. ಹಾಗೆ ಡಿ ಕೆ ಇನ್ನೊಂದು ಕಡೆ ಎಲ್ಲೋ ಭಾಷಣ ಮಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದು. ಇದು ಪಕ್ಷದ ಒಳಗಡೆ ಒಂದು ಒಡಕನ್ನ ಉಂಟು ಮಾಡ್ತಾ ಇತ್ತು. ಅದರ ನಡುವೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರ ಸಂಬಂಧ ಇದೆಯಲ್ಲ, ಆ ಸಂಬಂಧ ಹಳಸಿದ ಹಲವಾರು ಉದಾಹರಣೆಗಳಿವೆ. ಈ ಸ್ಥಿತಿಯಲ್ಲಿ ನಾವೆಲ್ಲ ಒಂದು ಅನ್ನುವ ಮೆಸೇಜ್ ಅನ್ನ ರಾಜ್ಯಕ್ಕೆ ಕೊಡಬೇಕಾಗಿತ್ತು ಕಾಂಗ್ರೆಸ್. ಆ ಕೆಲಸ ಈ ಶಿಬಿರದಲ್ಲಿ ನಡೀತು. ಅದಾದ್ಮೇಲೆ ಈಗಂದ್ರೆ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ, ಮುಂದಿನ ಚುನಾವಣೆ ಸಾಮೂಹಿಕ ನಾಯಕತ್ವದಲ್ಲಿ ನಡೆಯುತ್ತೆ, ಯಾರೊಬ್ಬರ ನಾಯಕರ ಮೇಲೂ ಅಲ್ಲ. ಡಿ ಕೆ ಹೆಸರು ಹೇಳಿಯೂ ಅಲ್ಲ, ಸಿದ್ದರಾಮಯ್ಯನವ್ರ ಹೆಸರು ಹೇಳಿಯೂ ಅಲ್ಲ, ಖರ್ಗೆ ಹೆಸರು ಹೇಳಿಯೂ ಅಲ್ಲ. ಸೊ ಎಲ್ಲರೂ ಸೇರಿ ಚುನಾವಣೆಯನ್ನು ಎದುರಿಸ್ತಾರೆ. ಚುನಾವಣೆ ಮುಗಿದ ಮೇಲೆ ಆಗ ಪಕ್ಷ ಅಧಿಕಾರಕ್ಕೆ ಬಂದರೆ ಯಾರು ಮುಖ್ಯಮಂತ್ರಿ ಅನ್ನುವ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಈ ಮೆಸೇಜ್ ಅನ್ನ ಕಾಂಗ್ರೆಸ್ ವರಿಷ್ಠರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸುರ್ಜೇವಾಲಾ ಮೂಲಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ತಲುಪಿಸಿದ್ದಾರೆ. ನಿನ್ನೆ ಮಧ್ಯದಲ್ಲಿ ನಡೆದ ಮಾತುಕತೆ ಏನಿದೆ, ಆ ಮಾತುಕತೆಯಲ್ಲಿ ಅದನ್ನೇ ಹೇಳಿದ್ದು, ನೀವಿಬ್ಬರು ನಿಮ್ಮ ಜಗಳ ಬಗೆಹರಿಸ್ಕೊಂಡ್ರಪ್ಪ, ಪಾರ್ಟಿ ಅಧಿಕಾರಕ್ಕೆ ಬರಲ್ಲ, ನೀವು ಜಗಳ ಮಾಡ್ತಾ ಕುತ್ಕೊಂಡ್ರೆ ಯು ಹ್ಯಾವ್ ಟು ಸಾರ್ಟ್ ಇಟ್ ಔಟ್. ಅದು ಈಗ ಸದ್ಯಕ್ಕೆ ಬಗೆಹರಿದಂತ ಕಾಣ್ತಾ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಈ ನಾಯಕರು ಸುಮ್ಮನಾದರೂ ಅವ್ರ ಬೆಂಬಲಿಗರು ಸುಮ್ಮನಿರಲ್ಲ. ಅವ್ರಿಗೆ ತಮ್ಮ ನಾಯಕರೇ ಮುಖ್ಯಮಂತ್ರಿ ಆಗಬೇಕು.
ಸೊ ಆ ಒಂದು ಏನಿದೆ, ಪ್ರತಿ ಸಭೆಗಳಲ್ಲಿ ಇವರೇ ಮುಖ್ಯಮಂತ್ರಿಯನ್ನು ಕೂಗೋದಿದೆಯಲ್ಲ ಅಭಿಮಾನಿಗಳು, ಅದನ್ನ ನಿಲ್ಸಿ ಬಾಯಿ ಮುಚ್ಕೊಂಡು ಕೂತಿರ್ಬೇಕು ಕಾಂಗ್ರೆಸ್ ಕಾರ್ಯಕರ್ತರು. ಮೊದಲು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಹೇಗೆ ಅಂತ ನೋಡಬೇಕು, ಹಾಗೇನೆ ಹೇಗೆ ಫೈಟ್ ಮಾಡಬೇಕು ಬಿಜೆಪಿಯನ್ನ. ಬಿಜೆಪಿ ಜೊತೆ ಫೈಟ್ ಮಾಡೋದು ಅಷ್ಟು ಈಸಿ ಅಲ್ಲ, ಭಾಷಣ ಹೊಡೆದಾಗಲ್ಲ. ಯಾಕೆಂದ್ರೆ ಬಿಜೆಪಿಗೆ ಒಂದು ಕೇಡರಿದೆ. ಅವರು ಈ ಸಂಘ ಪರಿವಾರದ ಕಾರ್ಯಕರ್ತರು ಹಳ್ಳಿಗಳಿದ್ದಾರೆ. ಅವರು ಕೇಸರಿ ಶಾಲನ್ನು ಹಾಕಿಕೊಂಡು ಅವರು ಇಲೆಕ್ಷನ್ ಬಂದಾಗ ಮಾತ್ರ ಹೋಗಲ್ಲ. ಅವರು ಉಳಿದ ಸಂದರ್ಭದಲ್ಲಿ ಇಶ್ಯೂಗಳನ್ನು ರೈಸ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಒಟ್ಟಾರೆ ಈ ನಿನ್ನೆ ಏನು ಕಾಂಗ್ರೆಸ್ 2 ದಿನಗಳ ಕಾಲ ಶಿಬಿರ ನಡೀತು. ಅದು ಎಲ್ಲ ಕಡೆ ನಡೆಯುತ್ತಂತೆ. ಸ್ವಾತಂತ್ರ್ಯ 75ನೇ ವರ್ಷ ಸ್ವಾತಂತ್ರ್ಯ ಬಂದು ಆ ಸಂದರ್ಭದಲ್ಲಿ ಈ 9ನೇ ತಾರೀಕಿಂದ 15ನೇ ತಾರೀಕು ಪಾದಯಾತ್ರೆ ಮಾಡ್ತಾರಂತೆ. ಇದೆಲ್ಲ ಯಾವ ರೀತಿ ಕಾಂಗ್ರೆಸ್ಸನ್ನು ಪುನಃ ಜೀವಗೊಳಿಸ್ತಾ ಗೊತ್ತಿಲ್ಲ. ಆದರೆ ಈ ಸಂದೇಶ ಬೇಕಾಗಿತ್ತು. ನಾವೆಲ್ಲ ಒಂದು, ಬಿಜೆಪಿ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂತೀವಿ. ನೀವು ಅದನ್ನ ಹೇಳ್ಬೇಕಾಗಿಲ್ಲ. ನಾವೆಲ್ಲ ಒಂದು, ನಾವು ಗಾಂಧಿಯ ಏನು ಮೌಲ್ಯಗಳಿವೆ, ನೆಹರು ಮೌಲ್ಯಗಳಿವೆ ಅದನ್ನು ಪ್ರತಿಪಾದಿಸ್ತೀನಿ ಅಂತ ಹೇಳೋದು. ಎಸ್ ಫೈನ್. ಈಗ ಮುಂದಿನ ವಿಚಾರದತ್ತ ನೋಡೋಣ. ಸಮಯ ಆಗ್ತಾ ಇದೆ. ಕಾಂಗ್ರೆಸ್ ವಿಚಾರ ಹೆಚ್ಚಿನ ಸಮಯವನ್ನು ತೆಗೆದುಕೊಡ್ತು. ಅದು ಶಿಕ್ಷಣ ಸಚಿವ ನಾಗೇಶ್ ಅವರು ಪಠ್ಯ ಪುಸ್ತಕ ಪರಿಷ್ಕರಣದ ಕುರಿತು ಇವತ್ತು ವರದಿಯನ್ನು ಮುಖ್ಯಮಂತ್ರಿಗಳಿಗೆ ತರಿಸ್ತಾರೆ. ಈ ವರದಿಯಲ್ಲಿ ಏನಿದೆ ಅನ್ನೋದು ಗೊತ್ತಿದ್ದಿದ್ರು ಏನಿರುತ್ತೆ ಅನ್ನೋದು ಗೊತ್ತಿದೆ. ಬಹುಮಟ್ಟಿಗೆ ಅವರು ಈ ಪರಿಷ್ಕರಣವನ್ನು ಡಿಫೆಂಡ್ ಮಾಡಿದ್ದಾರೆ. ಯಾಕೆಂದ್ರೆ ಈ ಬಹುತೇಕ ಪರಿಷ್ಕರಣ ಏನಿದೆ ಅದು ಸಂಘ ಪರಿವಾರದ ಎಜೆಂಡಾದ ಪ್ರಕಾರನೇ ನಡೆದಿದ್ದು, ಹೆಡ್ಗೇವಾರಲ್ಲಿ ಎಂಟ್ರಿ ತಗೊಂಡಿದ್ದು, ಇದೆಲ್ಲ ನಡೆದು ಹೋಗ್ಬಿಟ್ಟಿದೆ. ಆದ್ರಿಂದ ಅವರು ಇಂತಹ ವರದಿ ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವ್ರು ನನ್ನ ಹಳೆಯ ಸ್ನೇಹಿತರು ಕಂಡ್ರಿ. ಅವ್ರು ಬೈಯಕ್ಕೂ ನನಗೆ ಇಷ್ಟ ಆಗಲ್ಲ. ನಾನು ಯೂಸ್ವಲಿ ಅವರ ತಂದೆ SR ಬೊಮ್ಮಾಯಿ ಅವ್ರು ನೋಡಕ್ಕೆ ಹೋದಾಗ ಬಸವರಾಜ್ ಮುಲಿ ಏನೋ ಬಸವರಾಜ್ ಅಂತ ಮಾತಾಡ್ತಾ ಇದ್ದೆ. ಆ ಪ್ರೀತಿ ಇದೆ ನನಗೆ ಬಸವರಾಜ ಬೊಮ್ಮಾಯಿ. ಅವ್ರು ಕಮ್ಯುನಲ್ ಅಂತ ನನಗೆ ಇವತ್ತಿಗೂ ಅನಿಸಲ್ಲ. ಆದರೆ ಅವರು ಅಡಗತ್ತರಿಯಲ್ಲಿ ಸಿಕ್ಕ ಅಡಕೆ ಅಂತಾಗಿದ್ದಾರೆ. ಅವ್ರು ಈ ಕಡೆ ಬರೋಕ್ಕೂ ಆಗಲ್ಲ. ಅದೇ ರೀತಿ ನಮ್ಮಲ್ಲಿ ಹೇಳ್ತಾರೆ, ಈ ಕಬ್ಬು ಗೊತ್ತಲ್ಲ ನಿಮಗೆ, ಈ ಕಣೆ ಅಂತಿರುತ್ತೆ, ಕಬ್ಬನೆಲ್ಲ ಇದು ಮಾಡಕ್ಕೆ ಹಾಕಿರ್ತಾರೆ, ಕೋಣಗಳು ತಿರುಗ್ತಿರ್ತವೆ, ಕಬ್ಬನ್ನು ಸಿಕ್ಸಿರ್ತಾರೆ, ಕಬ್ಬಿನ ಹಾಲು ಬರ್ತಿರುತ್ತೆ. ಅದಕ್ಕೆ ಕೈ ಸಿಕ್ಸ್ಬಿಟ್ಟು ಹಿಂತಿಗೆ ಬರಲ್ಲ, ಕೈ ಹಂಗೇನೆ ಹೋಗ್ಬೇಕು. ಬೊಮ್ಮಾಯಿ ಆ ಸಿಚುವೇಶನಲ್ಲಿದ್ದಾರೆ. ಏನು ಮಾಡ್ತಾರೆ ನೋಡಿ. ಆದರೆ ಇಡೀ ಈ ಎಲ್ಲ ನಾಯಕರು, ಪ್ರತಾಪ್ ಸಿಂಹ ಒಂದು ಹೇಳಿಕೆಯನ್ನು ನೋಡಿ, ಎಂಥ ಮನುಷ್ಯರಿ ಆತ, ಪತ್ರಕರ್ತರ ಆಗಿದ್ದ ಅವರು, ಸಂಸತ್ ಸದಸ್ಯ. ಅವ್ರು ಹೇಳ್ತಾರೆ ಬರಗೂರು ರಾಮಚಂದ್ರಪ್ಪನವರು, ದೇವನೂರು ಮಹಾದೇವ ಅವರು ಯಾವುದೋ ಕಾಲದಲ್ಲಿ ನಿಂತು ಬಿಟ್ಟಿದ್ದಾರೆ. ಅವ್ರು ಏನು ಬರೆದಿದ್ದಾರೆ, ಏನು ಗೊತ್ತಿದೆ ರೀ ಅವರಿಗೆ. ಎಂತಹ ದುರಹಂಕಾರ ಮನುಷ್ಯನೇ. ಈತ ಪತ್ರಕರ್ತರಾಗಿದ್ದ ಅಂತ ಹೇಳುವುದಕ್ಕೆ ನನ್ನಂಥ ಪತ್ರಕರ್ತಗೆ ನಾಚಿಕೆ ಆಗುತ್ತೆ. ಸಾಹಿತ್ಯಕ್ಕೆ ಬರಗೂರು ರಾಮಚಂದ್ರಪ್ಪನವರ ಕೊಡುಗೆ, ಆ ಜಿ ರಾಮಕೃಷ್ಣ ಅವರು ಎಡಪಂಥಿ ಇರ್ಬೋದು, ಬಟ್ ಅವರು ವೈಚಾರಿಕ ಬರಹಗಳು. ಜಿ ರಾಮಕೃಷ್ಣ ಅಂತ ಹೇಳ್ಕೊಂಡು ಎಂಡಿಗೆ ಹೇಳ್ಬೇಕಾದ್ರೆ ಜಿ ರಾಮಚಂದ್ರ ಅಂತಂದ್ರು ಈ ಮನುಷ್ಯ. ಅವ್ರು ಜಿ ರಾಮಕೃಷ್ಣನೋ ಜಿ ರಾಮಚಂದ್ರನೋ ಗೊತ್ತಿಲ್ದಿರೋ ಮನುಷ್ಯ ಜಿ ರಾಮಕೃಷ್ಣ ಅವ್ರ ಬರಹದ ಬಗ್ಗೆ ಟೀಕಿಸ್ತಾರೆ. ಅದಕ್ಕೆ ದೇವನೂರು ಇವತ್ತೊಂದು ಮಾತನ್ನು ಹೇಳಿದ್ರು, ನಾವು ಅಪಾಯದ ಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದೇವೆ, ತುಂಬ ನೋವಿನಿಂದ ದುಃಖದಿಂದ ಹೇಳಿದ್ರು ಅವರು. ಇದರಿಂದ ನಾವು ಹೊರಗೆ ಯಾಕೆ ಬರ್ತೀವೋ ಗೊತ್ತಿಲ್ಲ. ಗಂಡಾಂತರ ಕಾದಿದೆ ಅಂದರು ದೇವನೂರು ಮಹಾದೇವ. ನಾನು ಹಿಂದಿನ ಸಂದರ್ಭಗಳು, ದೇವನೂರು ಸಾಹಿತ್ಯ ಲೋಕದ ಒಬ್ಬ ಸಂತ. ಅದು ಬರೆದಿದ್ದು ಕಡಿಮೆ ಇರ್ಬೋದು. ಅವ್ರು ಏನು ಬರೆದ್ರಿ ಅಂತ ಕೇಳ್ತಾರೆ. ಒಬ್ಬ ಸಾಹಿತಿ ಆದವನು ಎಷ್ಟು ಬರೆದ ಅಂತ ಮುಖ್ಯ ಅಲ್ಲ, ಏನು ಬರೆದಿದ್ದಾನೆ ಅದು ಮೌಲಿಕವಾದದ್ದೇನು ಮುಖ್ಯ. ಕುವೆಂಪು ಕೇವಲ 2 ಕಾದಂಬರಿಗಳನ್ನು ಬರೆದರು, ಅವೆರಡು ಅದ್ಭುತವಾದ. ದೇವನೂರು 2 ಕಾದಂಬರಿ ಕಥೆಗಳು, ಕೆಲವು ಕಥೆಗಳನ್ನ ಬರೆದಿದ್ದಾರೆ, ಇತ್ತೀಚೆಗೆ ಬರೀತಾ ಇಲ್ಲ. ಆದರೆ ಕುಸುಮಬಾಲೆ ಅದೊಂದು ಕಲಾಕೃತಿ ಕಟ್ರಿ, ಅದೊಂದು ಕಾವ್ಯ ಕಟ್ರಿ. ಅದನ್ನು ಓದಕ್ಕೊಂದು ಆತ್ಮ ಬೇಕು, ಅದಕ್ಕೊಂದು ಹೃದಯ ಬೇಕು, ಒಂದು ಮನಸ್ಸು ಬೇಕು. ಈ ಜನ ಇದಾರಲ್ಲ, ನಿಕೃಷ್ಟ ಜನ ಅಂತ ಕರೀತೀನಿ, ಅವ್ರಿಗೆ ಅದು ಯಾವುದೂ ಇಲ್ಲ. ಏನಾಗ ಸಮಯ ಆಗ್ತಾ ಇದೆ, ಒಂದು ವಿಚಾರದ ಬಗ್ಗೆ ಹೇಳ್ಬಿಡ್ತೀನಿ, ಅದು ರಾಜಕೀಯಗೊಳಿಸುವಂಥದ್ದು. ಈಗ 4-6 ದಿನಗಳ ಹಿಂದೆ ನಾಗೇಶ್ ಅವರ ತಿಪ್ಟೂರು ಮನೆಯ ಮುಂದೆ NSUI, ಅದು ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ, ಅವರು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡುವುದು ಅವರ ಹಕ್ಕು. ಇಡೀ ಆ ವಿಚಾರವನ್ನ ತಿರುಚಲಾಗ್ತಾ ಇದೆ. ವಾಹಿನಿಗಳಲ್ಲಿ ಹೇಳ್ತಾ ಇದ್ದಾರೆ ಅದರಲ್ಲಿ ಕಾಂಗ್ರೆಸ್ ನಾಯಕರುಗಳ ಸಪೋರ್ಟ್ ಇತ್ತು. ಕಾಂಗ್ರೆಸ್ ವಿದ್ಯಾರ್ಥಿ ಘಟಕ, ಅದು ಕಾಂಗ್ರೆಸ್ ನಾಯಕರು ಸಪೋರ್ಟ್ ಕೊಡ್ತಾರೆ. ಅದು ಯಾವ್ದು ದೊಡ್ಡ ತಪ್ಪ? ಅದು ಪ್ರತಿಭಟನೆ ಮಾಡೋದು ತಪ್ಪ? ಅದಕ್ಕೆ ಬೇರೆಯ ಒಂದು ಅರ್ಥವನ್ನು ಕೊಡುವ ಯತ್ನ ಏನಿದೆ, ಆ ಯತ್ನ ನಡೀತಾ ಇದೆ. ಇದು ಆರೋಗ್ಯಪೂರ್ಣವಲ್ಲ. ದೇವನೂರು ಮಹಾದೇವ್ ಅವರ ಮಾತನ್ನ ಕೊನೆಯದಾಗಿ ನೆನಪು ಮಾಡ್ಕೊತಿದ್ದೀನಿ. ಕೆಡುಗಾಲ ಬರುತ್ತಿದೆ. ಎಸ್, ಕೆಡುಗಾಲ ಬರುತ್ತಿದೆ. ಈ ಕೆಡುಗಾಲದಿಂದ ಹೊರಗೆ ಬರೋದು ಹೇಗೆ? ಅದು ದ್ವೇಷದಿಂದ ಅಲ್ಲ, ಅದು ಜಗಳದಿಂದ ಅಲ್ಲ, ಪ್ರೀತಿಯಿಂದ. ಈ ದಾರಿ ತಪ್ಪಿದ ಮಕ್ಕಳೇನಿದ್ದಾರೆ
ಅವರನ್ನು ಮತ್ತೆ ದಾರಿಗೆ ತರುವ ಕೆಲಸ ಆಗಬೇಕಾಗಿದೆ. ಅದು ಆಗುತ್ತೆ, ಬಿಡುತ್ತೆ. ಆದರೆ ನಮ್ಮ ಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರೈಮ್ ನ್ಯೂಸ್ ಅನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಭೇಟಿಯಾಗೋಣ. ಅದ್ರ ಜೊತೆಗೆ ಕೊನೆಯದಾಗಿ ತಮಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ನೀವು ನನಗೆ ನೀಡಿದ ಬೆಂಬಲಕ್ಕಾಗಿ ರಾಜ್ಯದ ಎಲ್ಲ ಕಡೆಯಿಂದ ಜನ ನನಗೆ ಬೆಂಬಲ ಕೊಡ್ತಿದ್ದಾರೆ. ಅದು ನನಗೆ ಹೆಚ್ಚಿನ ಉತ್ಸಾಹವನ್ನು ತುಂಬುತ್ತಾ ಇದೆ. ನಿನ್ನೆ ಒಬ್ಬರು ಫೋನ್ ಮಾಡಿ ಹೇಳಿದರು, ಎಂಥ ಉತ್ಸಾಹ ನಿಮಗೆ ಇಷ್ಟು ವರ್ಷ ಆದಮೇಲೆ. ನನಗೆ ಗೊತ್ತಿಲ್ಲ, ಚಂದನ್ ಅನ್ನುವ ಒಬ್ಬ ವ್ಯಕ್ತಿ ನಮ್ಗೆ ಭಾಳ ಇಷ್ಟ ಆಗುತ್ತೆ ಸರ್. ಅದಿದೆಯಲ್ಲ, ನನಗೆ ಹೃದಯ ತುಂಬಿ ಬಂತು. ಯಾಕೆ? ನಿಮ್ಮ ಪ್ರೀತಿಗಾಗಿ. ಈ ಪ್ರೀತಿ ಹಾಗೆ ಮುಂದುವರಲಿ. ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದರಂತೆ ಸಾಧ್ಯ ಆದರೆ ಸಪೋರ್ಟ್ ಮಾಡಿ. ಓಕೆ, ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.